ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದುಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಫಿನಾಲೆ ಇನ್ನೇನು ನಾಳೆ ಅಥವಾ ನಾಡಿದ್ರಲ್ಲಿ ನಡೆಯುತ್ತೆ. ಸೊ ನಾಳೆ ಅಥವಾ ಅಲ್ಲ, ನಾಳೆ ನಾಡಿದ್ರಲ್ಲಿ ನಡೆಯುತ್ತೆ. ಸೊ 2 ದಿನ ನಡೆಯುತ್ತೆ ಫಿನಾಲೆ. ಸೊ ನಾಳೆ ಒಂದು ಎಪಿಸೋಡ್ ಆದರೆ ನಾಡಿದ್ದು ಇನ್ನೊಂದು ಎಪಿಸೋಡ್ ಇರುತ್ತೆ. ಸಿಕ್ಕಾಪಟ್ಟೆ ಒಂದು ಕಮೆಂಟ್ಗಳು, ಪ್ರಮೋಷನ್ಗಳು ಸಿಕ್ಕಾಪಟ್ಟೆ ನಡೀತಾ ಇದೆ ಗುರು. ಯಪ್ಪ, ಈ ರೇಂಜಿಗೆ ಒಂದು ಪ್ರಮೋಷನ್ಗಳು, ಪೇಯ್ಡ್ ಪ್ರಮೋಷನ್ಗಳು, ಆಮೇಲೆ ಕಮೆಂಟ್ಗಳಂತೂ ನೋಡ್ತಿದ್ರೆ ತಲೆ ಹುಚ್ಚಿಡ್ದು ಹೋಗೋ ರೇಂಜಿಗೆ ಆಗ್ತಿದೆ. ಯಾಕಂತಂದರೆ ಸುಮಾರು ಜನ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟವ್ರೆ, ಇವರೇ ಗೆಲ್ತಾರೆ, ಇವರೇ ಲೀಡಲ್ಲಿದ್ದಾರೆ ಅಂತ ಏನೇನೋ ಕಮೆಂಟ್ಗಳು ಬರ್ತಿದೆ. ಅಂದರೆ ಅವರವರ ಒಂದು ಯಾರು ಕಂಟೆಸ್ಟೆಂಟ್ ಗೆಲ್ಲಬೇಕು ಅಂತ ಅವ್ರಿಗೂ ಆಸೆ. ಅದರಲ್ಲಿ ಸುಮಾರು ಜನ ಒಂದು ಪೇಯ್ಡ್ PR ಇಟ್ಕೊಂಡು ನಡೆಸ್ತಿದ್ದಾರೆ ಒಂದು ಪೇಜಸ್ಗಳನ್ನು. ಜೊತೆಗೆ ಅವರೇ ಒಂದು ಪ್ರೀತಿಯಿಂದ ಕೂಡ ನಡೆಸ್ತಾರೆ. ಎಲ್ಲನೂ ಫೇಕ್ ಅಂತ ಹೇಳಲಿಕ್ಕಾಗಲ್ಲ, ಕೆಲವೊಂದು ಫೇಕ್ ಅಂತ ಇದ್ದೇ ಇದೆ, ಇಲ್ಲ ಅಂತ ಹೇಳಲ್ಲ. ಕೆಲವೊಂದು ಫೇಕ್ ಇದೆ, ಕೆಲವೊಂದು ಪೇಯ್ಡ್ ಇದೆ, ಕೆಲವೊಂದು ಫೇಕ್ ಕಮೆಂಟ್ಗಳು, ಆಲ್ರೆಡಿ ಇವರೇ ವಿನ್ ಆಗ್ತಿದ್ದಾರೆ, ಇವರೇ ಲೀಡಲ್ಲಿದ್ದಾರೆ ಅಂತ ಸುಮಾರು ಕಮೆಂಟ್ಗಳಂತೂ ತುಂಬ ಹೋಗಿದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ, ಪ್ರತಿಯೊಂದರಲ್ಲೂ ಕೂಡ. ಆಮೇಲೆ ಸುಮಾರು ಒಂದು ದೊಡ್ಡ ಒಂದು ಈ ಇನ್ಫ್ಲುಯೆನ್ಸರ್ ಒಂದು ಅಕೌಂಟಲ್ಲಿ ಹೋಗ್ಬಿಟ್ಟು ಸೊ ಇವ್ರಿಗೆ ಸಪೋರ್ಟ್ ಮಾಡಿ, ಇವರು ಬಡವ್ರ ಮಗ, ಇವರು ಒಂದು ಹೆಣ್ಣು, ಸೊ ಈ ಥರದ್ದು ಒಂದು ಏನೇನೋ ಕಮೆಂಟ್ಗಳೆಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಥಮ ಅವ್ರು ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಆಮೇಲೆ ಕೀರ್ತಿ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದೆ. ಸೊ ಅವ್ರೇನು ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗಿದ್ರು ಬಿಗ್ ಬಾಸ್ ಮನೆ ಒಳಗಡೆಗೆ, ಒಂದು ಜರ್ನಲಿಸ್ಟ್ ಆಗಿ ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ಅವರು ಪ್ರಶ್ನೆ ಮಾಡಿದಂಥ ಸುಮಾರು ಒಂದು ಪ್ರಶ್ನೆಗಳು ಅಲ್ಲಿ ಏನೋ ಟೆಲಿಕಾಸ್ಟ್ ಮಾಡಿಲ್ವಂತೆ. ಓಕೆ, ಒಂದು 1.5 ಗಂಟೆನಲ್ಲಿ ಏನೇನು ಮಾಡಬೇಕು ಅಂದರೆ ಕೆಲವೊಂದು ಟ್ರಿಮ್ ಮಾಡಿರ್ತಾರೆ. ಬಟ್ ಅದರಲ್ಲಿ ಮುಖ್ಯವಾಗಿ ಸಂಗೀತ ಅವ್ರಿಗೆ ಕೇಳಿದಂಥ ಸುಮಾರೇನೋ ಕೆಲವೊಂದು ಟೆಲಿಕಾಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರು. ಜೊತೆಗೆ ಅದೇ ಅವ್ರು ಹೇಳಿದ್ದು ಅದನ್ನೇ, ಈ ಹೊರಗಡೆ ನೋಡ್ತಾ ಇದ್ದರೆ ಈ ಒಂದು ಪ್ರಮೋಷನ್ನು ಒಂದು ಈ ಎಲ್ಲನೂ ಸೊ ಅವ್ರಿಗೂ ಒಂದು ರೀತಿ ಹುಚ್ಚಿಡಿದ ರೀತಿಯಲ್ಲಿ ಆಗ್ತಿದೆ. ಅಂದರೆ ಜೆನ್ಯೂನಾಗಿ ಯಾರು ಆಡಿದ್ದಾರೆ, ಸೊ ಅವ್ರು ಗೆದ್ರೇ ಓಕೆ ಅಲ್ವಾ. ಸೊ ಈ ರೀತಿಯಲ್ಲಿ ಮಾಡ್ತಿರೋವಂಥದ್ದು ಎಲ್ಲ ಅವ್ರಿಗೂ ಕೂಡ ಸುಮಾರು ಜನಕ್ಕೆ ಅಸಮಾಧಾನ ಇದೆ. ಈ ಪ್ರಥಮ ಅದೇ ಹೇಳಿದ್ದು, ಏನೋ ಮುಂಡ್ಯಾವ ಮಾಡ್ತಿರೋದು ನೀವು, ಈ ಥರ ಏನಕ್ಕೆ ಮಾಡ್ತಿದ್ದಾರೆ, ಏನಕ್ಕೆ ಕಾಟ ಕೊಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು. ಈ ಒಂದು ಬಿಗ್ ಬಾಸ್ ಸೀಸನ್ 10ನಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ದೃಷ್ಟಿಕೋನನೇ ಬೇರೆ ಅನ್ನೋ ರೀತಿಯಲ್ಲಿ ಆಗಿದೆ. ಮುಂದೆ ಹೋಗುವಂಥ ಸ್ಪರ್ಧಿಗಳು ಅದು ಯಾವ ಮಟ್ಟಕ್ಕೆ ಆಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಬಟ್ ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಅಂದರೆ, ಸೊ ನಾಳೆ ನಾಡಿದ್ದು 2 ದಿನ ಫಿನಾಲೆ ನಡೆಯುತ್ತೆ ಎಪಿಸೋಡ್ಗಳು. ಸೊ ಮೊದಲನೇದಾಗಿ ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡಿದ್ರೆ ಸ್ಪರ್ಧಿಗಳ ಒಂದು ವಿಷ್ನ ಕಂಪ್ಲೀಟ್ ಮಾಡೋದರಲ್ಲಿ ಬಿಗ್ ಬಾಸ್ ನಡೆಸ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಇವತ್ತಿನ ಪ್ರೋಮೋ ನೋಡಿರೋ, ಬೆಳಗ್ಗೆ ನೋಡಿರೋ ಪ್ರಕಾರ ಡ್ರೋನ್ ಅಂತೂ ಬಂದಿದೆ. ಸೊ ಅದು ಎಲ್ಲರಿಗೂ ಖುಷಿ ಇದೆ ಅಭಿಮಾನಿಗಳಲ್ಲಿ, ಡ್ರೋನ್ ಅಭಿಮಾನಿಗಳಲ್ಲಿ. ಜೊತೆಗೆ ಹೊರತು ಸಂತೋಷ ಅಭಿಮಾನಿಗಳು ಕೇಳ್ತಿರೋವಂಥದ್ದು, ಹಸು ಕರು ಯಾಕೆ ಬರಲಿಲ್ಲ ಅಂತ. ಸೊ ಬಂದಿದೆಯಲ್ವೋ ಗೊತ್ತಿಲ್ಲ, ಪ್ರೋಮೋದಲ್ಲಂತೂ ಎಲ್ಲೂ ತೋರಿಸಿಲ್ಲ. ಸೊ ಒಂದು ನನಗೆ ಗೊತ್ತಿರೋ ಪ್ರಕಾರ ಡ್ರೋನ್ ಅಂದರೆ ಅದೇನು ಒಂದು ಪ್ರಾಡಕ್ಟು ಬರ್ಬೋದು, ಏನು ತೊಂದರೆ ಇಲ್ಲ, ಅದು ಅವ್ರದ್ದಿರುತ್ತೆ, ಅದನ್ನು ತರ್ಬೋದು, ತೋರಿಸ್ಬೋದು. ಬಟ್ ಹಸು ಕರು ಅಂತ ಬಂದಾಗ ಒಂದು ಪರ್ಮಿಷನ್ ಬೇಕಾಗುತ್ತೆ, ಒಂದು ಶೂಟಿಂಗ್ ಸ್ಪಾಟಿಗೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ ಅದಕ್ಕೋಸ್ಕರ ಮೇ ಬಿ ಕರೆಸಲಿಕ್ಕೆ ಆಗಿಲ್ಲ ಅಂತ ಅನ್ಕೊತೀನಿ, ಈ ಒಂದು ನನಗೆ ಗೊತ್ತಿರೋ ಪ್ರಕಾರ. ಬಟ್ ಆ ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇವತ್ತಿನ ನೋಡಿದ್ರೆ ಏನಾದರೂ ಕರೆಸಿಲ್ವ ಅಂತ. ಯಾರೂ ಅದನ್ನು ಏನೋ ಹಸುನ ಅದನ್ನೇನಾದರೂ ಇದನ್ನು ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಅದಕ್ಕೆ ಪರ್ಮಿಷನ್ ಬೇಕು ಅನ್ನೋದಕ್ಕೋಸ್ಕರ ಕರೆಸಿರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಆಮೇಲೆ ಅವರು ಒಪ್ಕೋಬೇಕಲ್ಲ, ಇವಾಗ ವರ್ತೂರು ಸಂತೋಷ್ ಅವರು ಊರಿಂದ ಇಲ್ಲಿ ಗಂಟ ಅದನ್ನು ಸಾಗಿಸ್ಬೇಕು. ಸೊ ಅದು ಒಂದು ಮೇನ್ ಪಾಯಿಂಟು. ಸೊ ಯಾವುದೋ ಒಂದು ಹಸು ತಂದು ಅವ್ರಿಗೆ ತೋರಿಸಿದ್ರೆ ಅಷ್ಟೊಂದು ಸಮಾಧಾನ ಆಗಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಆ ಪರ್ಮಿಷನ್ ಅದೆಲ್ಲ ಗೋಜಿರೋದಕ್ಕೆ ಅದನ್ನು ತಂದಿಲ್ಲ ಅಂತ ಅನ್ಕೊತೀನಿ. ಜೊತೆಗೆ ಇನ್ನೊಂದು ಏನಂದರೆ ಕಾಂಟ್ರವರ್ಸಿ ನಡೀತಿದೆ ನಿಮ್ಗೆ ಗೊತ್ತಿರೋಂಗೆ. ಸೊ ಅದ್ರ ಬಗ್ಗೆ ವಿಷಯ ಅಂತೂ ಖಂಡಿತವಾಗ್ಲೂ ಏನೋ ಇದೆ. ಸೊ ಏನೋ ಕೊಡಬೇಕು ತೊಗೋಬೇಕು ಅನ್ನೋದಿದೆ. ಬಟ್ ಅವ್ರು ವೇಟ್ ಮಾಡ್ತಿದ್ದಾರೆ 30 ತಾರೀಕು ಆಗಲಿ. ಸೊ ಇನ್ನೊಂದು ಚಾನ್ಸ್ ನೋಡೋಣ ಅಂತ ಆ ವ್ಯಕ್ತಿ ಯಾರು ಏನು ಕ್ಲೈಮ್ ಮಾಡಿದ್ದಾರೆ, 35 ಲಕ್ಷ 36 ಲಕ್ಷ ಕೊಟ್ಟಿದ್ದೀವಿ, ಡ್ರೋನ್ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತ. ಸೊ ಅದು ಕೂಡ ನಡೀತಾ ಇದೆ. ಆಮೇಲೆ ಅವ್ರ ಡೈರೆಕ್ಟ್ರು ಕೂಡ ಹೇಳಿದ್ರು ಸುಮಾರು ಸಪೋರ್ಟ್ ಇದೆ ಅವ್ರಿಗೆ. ಸೊ ಅವ್ರನ್ನ ತುಳಿಯೋಕ್ಕೋಸ್ಕರ ಹಿಂಗೆ ಮಾಡ್ತಿದ್ದಾರೆ, ಗೆಲ್ಲೋದಕ್ಕೆ ಅಂತೇನೋ ಮಾತಾಡಿದ್ದಾರೆ, ಆರೋಪ ಕೂಡ ಮಾಡ್ತಿದ್ದಾರೆ, ಯಾರೋ ಮಾಡಿಸ್ತಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಮೇಲ್ನೋಟಕ್ಕೆ ಹೆಂಗೆ ಅನಿಸ್ತಿದೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಅವರು ಕನ್ನಡ ಜನತೆ ಅಲ್ಲದೇ ಆಸ್ಟ್ರೇಲಿಯಾ, ಪಾಕಿಸ್ತಾನದಿಂದ ಕೂಡ ಅವ್ರಿಗೆ ಆಶೀರ್ವಾದ ಇದೆ ಅಂತ ಹೇಳಿದ್ರು. ಸೊ ನಡೀಲಿ, ಏನಾಗುತ್ತೆ ನೋಡೋಣ 30 ತಾರೀಕು ಆದಮೇಲೆ. ಸೊ ನಂದಿರೋದು ಕನ್ಸರ್ನ್ ಅಂತಂದರೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಲಿ. ಓಕೆ, ಎಲ್ಲ ತಪ್ಪು ಅಂತ ಇವಾಗ ಒಪ್ಕೊಂಡಿದ್ದಾರೆ ಕೆಲವೊಂದನ್ನು. ಸೊ ಅದನ್ನು ಹಾನೆಸ್ಟಾಗಿ ಏನಿದ್ರು ಕೂಡ ಒಂದು ಟ್ರಾನ್ಸ್ಪರೆಂಟ್ ಆಗಿ ನಡ್ಸ್ಕೊಂಡು ಹೋಗಲಿ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸುಮಾರು ಜನ ನೀವು ಅನ್ಕೋಬೋದು ಸೊ ವಿರೋಧಿ ಹಾಗೆ ಹೀಗೆ ಅಂತ, ಏನು ತೊಗೊಳೋದಿದೆ ಅವ್ರ ಹತ್ರ, ನಮಗೆ ಮೋಸ ಹೋಗ್ಬಾರ್ದು ಯಾರು ಅಂತ ನನ್ನ ಅನಿಸಿಕೆ. ಆಮೇಲೆ ಮುಂದೆ ಬರೋರಿಗೆ ಇವಾಗ ನಂಬಕ್ಕಾಗಲ್ಲ ಸ್ವಲ್ಪ. ಸೊ ಇವರಿಗೆ ನಂಬಿಕೆ ಸಿಗ್ತಾ ಇದೆ, ಒಂದು ಪಾಪ್ಯುಲರ್ ಫೇಸು ನಂಬಿಕೆ ಇದೆ, ಒಂದು ಅಭಿಮಾನಿಗಳು ಸಿಗ್ಬೋದು. ಬಟ್ ಮುಂದೆ ಇನ್ನು ಯಾರಾದರೂ ಬರೋರಿಗೆ ಇದೇ ರೀತಿಯಲ್ಲಿ ಒಂದು ಡೌಟಿಂದ ನೋಡೋ ರೀತಿಯಲ್ಲಿ ಆಗುತ್ತೆ. ಸೊ ಅದಾಗಬಾರ್ದು ಅನ್ನೋ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಸೊ ಮೊದಲೇ ಆದಂಗೆ ಫಿನಾಲೆ 7:30ಗೆ 2 ದಿನ ನಡೆಯುತ್ತೆ. ಸೊ ನಾಳೆ 7:30 ಒಂದು ಎಪಿಸೋಡ್ ನಡೆಯುತ್ತೆ, ನಾಡಿದ್ದು ಒಂದು 7:30ಗೆ ಫಿನಾಲೆ ವಿನ್ನರ್ ಅನೌನ್ಸ್ ಮಾಡ್ತಾರೆ. ಸೊ ನಾಳೆ ನನ್ನ ಪ್ರಕಾರ ಇಬ್ಬರನ್ನ ಎಲಿಮಿನೇಟ್ ಮಾಡ್ಬೋದು ಅಂತ ಅನ್ಕೊತೀನಿ. ಸೊ ಇವಾಗ ಆಲ್ರೆಡಿ 6 ಜನ ಕಂಟೆಸ್ಟೆಂಟ್ ಇದ್ದಾರೆ. ಸೊ ನಾಳೆ ಒಂದು ಎಪಿಸೋಡಲ್ಲಿ ಪರ್ಫಾರ್ಮೆನ್ಸಸ್ ಇರುತ್ತೆ, ಆಮೇಲೆ ಮೇ ಬಿ ಎಲಿಮಿನೇಷನ್ 2 ಮಾಡ್ಬೋದು. ಸೊ ಅಂದರೆ 4 ಜನರನ್ನ ಫೈನಲ್ ಡೇಗೆ ತೊಗೊಂಡು ಹೋಗ್ಬೋದು ಸಂಡೇ ಅಂತ ಅನ್ಕೊತೀನಿ. ಗೊತ್ತಿಲ್ಲ, ಇಲ್ಲ ಅಂತಂದರೆ 3 ಮಾಡ್ಬೋದು. ನಾಳೆ ಒಂದು 3 ಜನ ಎಲಿಮಿನೇಟ್ ಮಾಡಿ ಟಾಪ್ 3ನ ನಾಡಿದ್ದಿಗೆ ಇಟ್ಕೊಬೋದು ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ, ಯಾವ ರೀತಿ ನಡೆಯುತ್ತೆ ಅಂತ? ಆಮೇಲೆ ನನ್ನ ಪ್ರಕಾರ ಟಾಪ್ 3
ಈ ಒಂದು ಬಿಗ್ ಬಾಸ್ ಮನೆ ಒಳಗಡೆಯ ಒಂದು ಗೇಮ್ ಮತ್ತು ಏನು ಆಡಿದ್ರೆ ಅದನ್ನೆಲ್ಲ ತೊಗೊಂಡ್ರೆ ನನಗೆ ಅನಿಸಿರೋದು ಕಾರ್ತಿಕ್, ಸಂಗೀತ ಆ್ಯಂಡ್ ವಿನಯ್ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಅಂತ ಆಲ್ರೆಡಿ ಒಂದು ಪೋಲ್ ಕೂಡ ಇಟ್ಟಿದ್ದೀನಿ. ಸೊ ಅದ್ರ ಪ್ರಕಾರ ನೀವು ಪೋಲ್ನಲ್ಲಿ ಒಂದು ವೋಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಾನು ತುಕಾಲಿ ಹೆಸರು ಇಟ್ಟಿಲ್ಲ, ಯಾಕಂತಂದರೆ ಅವರು ಟಾಪ್ 3ಗೆ ಬರಲಿಕ್ಕೆ ಅರ್ಹರಲ್ಲ ಅಂತ ನನಗೆ ಅನಿಸುತ್ತೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಈ ಜನಬಂಬೆಲ್ಲ ಅದನ್ನು ನೋಡ್ತಾ ಇದ್ದರೆ ಎಲ್ಲೋ ಅವ್ರದ್ದು. ಆಮೇಲೆ ಅವ್ರದ್ದು ಒಂದು ನಂಗೆ ಬೇಜಾರು ಅಂತಂದರೆ ಹೊರಗಡೆ ಒಂದು ಫ್ಯಾನ್ ಪೇಜ್ ಕೂಡ ಇಲ್ಲ ಅವ್ರಿಗೆ. ಸೊ ಯಾಕೆ ಅಂತ ಆಗ್ತದೆ, ಅದೇ ಹೇಳಿದ್ನಲ್ಲ, PR ಅವರು ಇದು ಒಂದು ಪೇಡಾಗಿ ನಡೆಸ್ತಾ ಇರ್ತಾರೆ. ಸೊ ಇವರು ಕಂಟೆಸ್ಟೆಂಟ್ ಕಡೆಯಿಂದ ನಡೆಸ್ತಾರೆ. ಆಮೇಲೆ ಅಟ್ಲೀಸ್ಟ್ ಅವ್ರಿಗೊಂದು ಫ್ಯಾನ್ ಪೇಜು ಇಲ್ಲ ಹಾನೆಸ್ಟಾಗಿ ಇರೋವಂಥವ್ರು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಇನ್ನು ಮುಂದೆ ಹೆಂಗಾಗುತ್ತೆ ಅಂತಂದರೆ ಹೊರಗಡೆ ಯಾರು ಚೆನ್ನಾಗಿ ಪ್ರಚಾರ ಮಾಡಿಸ್ತಾರೆ, ಸೊ ಅವ್ರಿಗೆ ಒಂದು ರೀತಿಯಲ್ಲಿ ವೋಟ್ಸ್ ಜಾಸ್ತಿ ಬರುತ್ತೆ, ಗೆಲ್ಲೋ ರೀತಿಯಲ್ಲಿ ಆಗುತ್ತೆ. ಸೊ ಇದು ನನಗೆ ಅಷ್ಟೊಂದು ಫೇರ್ ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಅನಿಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ.